ನಾವು ಇಟ್ಸ್ ರೆಡಿ. ಈಗ ಇದು ರೆಡಿ ಆಗಿದೆ ಸ್ನೇಹಿತರೆ. ಇದು ಕರ್ಕಲಿ ಕೆಸುವಿನ ಸೊಪ್ಪಿನ ಗೊಜ್ಜು ಚಟ್ನಿ ಹೇಳ್ಬೋದು ಅಥವಾ ಕರ್ಕಲಿ. ನಾವು ಹವ್ಯಕರಲ್ಲಿ ಹಾಯ್ ಗೈಸ್, ನಮಸ್ತೆ. ಒಂದು ಅದ್ಭುತವಾದ ಕರ್ಕಲಿ ಅಥವಾ ಗೊಜ್ಜು ಹೇಗೆ ಮಾಡೋದಂತ ನೋಡ್ತಾ ಇದ್ದೇನೆ. ಬನ್ನಿ ಹಾಗಿದೆ ಸ್ಟಾರ್ಟ್ ಮಾಡುವ. ಕೆಸುವಿನ ಸೊಪ್ಪಿನ ಗೊಜ್ಜು ಹೇಳ್ಬೋದು, ಕರ್ಕಲಿ ಹೇಳ್ಬೋದು. ಮಲೆನಾಡು ಹವ್ಯಕರಲ್ಲಿ ಮಾಡುವಂಥ ಸ್ಪೆಷಲ್ ಆಗಿ ಇದೊಂದು ಮಲೆನಾಡು ಕಡೆ ಮಾಡುವಂಥದ್ದು. ಈಗ ಎಲ್ಲ ಕಡೆ ಮಾಡ್ತಾರೆ. ಕೆಸುವಿನ ಸೊಪ್ಪು ಕೊಲೊಸಿಯಾ ಲೀವ್ಸ್ ಕರಿ ಸೂಪರ್ ಆಗಿದೆ. ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಈ ವಾರದಲ್ಲಿ ನನ್ನ ಗಾರ್ಡನಲ್ಲಿ ಇರುವಂತ ಹಲವಾರು ಸೊಪ್ಪನ್ನ ಬಳಸಿ ಮಾಡುವಂತ ಕೆಲವು ತಂಬುಳಿ ಇರ್ಬೋದು, ಗೊಜ್ಜು ಇರ್ಬೋದು, ಸಾಸಿವೆ ಇರ್ಬೋದು ಅಥವಾ ಹಸಿ ಇರ್ಬೋದು, ಹೀಗೆ ಕೆಲವು ಐಟಮ್ ಅನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಇದೆ ನನ್ನ ಗಾರ್ಡನ್ ಅನ್ನ ಒಮ್ಮೆ ನೋಡ್ಕೊಂಡ್ ಬರುವ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಟ್ಟೋಗಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ. ನೋಡಿ ನನ್ನ ಗಾರ್ಡನ್ ಅನ್ನ. ಬಿಳಿ ಹೂವು ಏನ್ ಹೇಳ್ತಾರೆ ಇದಕ್ಕೆ, ಬಿಟ್ಟು ಒಂದು ಕಮೆಂಟ್ ಮಾಡಿ. ಈ ಚಿಕ್ಕ ಹೂವು ಬಿಳಿ ಹೂವು ಏನ್ ಹೇಳ್ತಾರೆ ಅಂತ. ರಂಜಪಟ್ಲು ಹೂವನ ಏನೋ ಹೇಳ್ತಾರೆ ಅಲ್ವಾ. ಬಟ್ ನಾನು ತಂದು ಹಾಕಿದ್ದೆ, ಒಬ್ರು ಕೊಟ್ಟಿದ್ರು. ನೋಡಿ ಇದರ ಬುಡಗಳನ್ನ ನೋಡಿ ಎಷ್ಟು ಚಂದ ಹೋಗಿಟ್ಟಿದೆ. ಅದಕ್ಕೆ ಯಾವುದೇ ರೀತಿಯ ವಿಶೇಷ ಕೇರ್ ಅನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇದು ನೋಡಿದಲ್ಲ ಪೀನಟ್ ಬಟರ್ ಫ್ರೂಟ್, ಇದ್ರ ಬಗ್ಗೆ ನಾನು ಆಲ್ರೆಡಿ ಹಾಕಿದ್ದೇನೆ. ವಿಡಿಯೋವನ್ನ ನೋಡಿರ್ತೀರಾ ಅನ್ಕೊಂಡಿದ್ದೇನೆ. ನೋಡಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ ಅಂತ ಕೇಳ್ಕೊಳ್ತಾ. ಸಮ್ಮರ್ ಬರ್ತಾ ಇದೆ, ಹೌದಾ? ಫುಲ್ ಬಿಸಿಲು. ನಾವು ತೆಗೆದುಕೊಳ್ಳುವ ಆಹಾರ ಯಾವ ರೀತಿ ಇರಬೇಕು ಈ ಒಂದು ಬೇಸಿಗೆ ಟೈಮಲ್ಲಿ? ಆದಷ್ಟು ನಮ್ಮ ಫುಡ್ಡಿನಲ್ಲಿ, ನಮ್ಮ ಊಟದಲ್ಲಿ ತಂಬುಳಿ ಇದ್ರೆ ಒಳ್ಳೆಯದು. ಹವ್ಯಕರು ಹೆಚ್ಚು ಊಟದಲ್ಲಿ ಒಂದು ತಂಬುಳಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಸೊ ಈ ಒಂದು ವಾರದಲ್ಲಿ ನನ್ನ ಗಾರ್ಡನ್ ನಲ್ಲಿರುವ ಹಲವಾರು ಐಟಮ್ ಅನ್ನ ಬೆಳೆಸಿ ನಿಮಗೆ ನಾನು ಒಂದು ತಂಬುಳಿ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡಿ, ಇದು ಕೂಡ ಒಂದು ಪೇರಳೆ ಗಿಡದ್ದು. ಇವತ್ತು ನಾನು ಒಂದು ನನ್ನದೇ ಗಾರ್ಡನ್ ಅಲ್ಲಿ ಎಷ್ಟು ಐಟಮ್ ಇದೆ ಅಂತ ನಿಮಗೆ ಡೈಲಿ ಒಂದೊಂದು ರೆಸಿಪಿಯನ್ನ ಹಾಕ್ತೇನೆ. ನೀವು ನೋಡಿ ಬನ್ನಿ. ಇವತ್ತು ನಾನು ಒಂದು ಕೆಸುವಿನ ಸೊಪ್ಪಿನ ಗೊಜ್ಜು ಯಾ ಚಟ್ನಿ ಇದ್ದೀರಲ್ಲ, ಕೆಸುವಿನ ಎಲೆ ಪತ್ರೊಡೆ ಮಾಡೋದನ್ನ ನೋಡಿದ್ದೀರಾ. ಮತ್ತೆ ಬೇರೆ ಬೇರೆ ಟೈಪ್ ಈ ಒಂದು ದಂಟನ್ನ ಬಳಸಿ ಹಸಿ ಸಾಸಿವೆ ಎಲ್ಲ ಮಾಡೋದನ್ನ ನೋಡಿದ್ರೆ, ಈ ಒಂದು ಎಲೆ ಬಳಸಿ ಪತ್ರೊಡೆ ಮಾಡೋದನ್ನ ನೋಡಿದ್ರೆ ನನ್ನದೇ ವಿಡಿಯೋದಲ್ಲಿ ನೀವು ನೋಡಿದಿರಾ. ನಾನು ಇದೇ ಎಲೆಯನ್ನ ಬಳಸಿ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಗೊಜ್ಜು ಅಥವಾ ಕರ್ಕಲಿ ಏನು ಕೂಡ ಹೇಳ್ಬೋದು ಸ್ನೇಹಿತರೆ. ಕೆಸುವಿನ ಎಲೆಯಲ್ಲಿ 2-3 ತರ ಇರುತ್ತೆ. ಒಂದು ಸ್ವಲ್ಪ ರೆಡ್ ಇರುತ್ತೆ, ಒಂದು ಲೈಟ್ ಗ್ರೀನ್ ಇರುತ್ತೆ, ಒಂದು ಕಪ್ ಇರುತ್ತೆ. ನೋಡಿ, ನಾನು ಬಳಸ್ತಾ ಇರೋದು, ನಾನು ಬೆಳೆಸಿರುವಂತದ್ದು ಕಪ್ಪದು. ಇದರಲ್ಲಿ ಯಾವುದೇ ತರ ಅಷ್ಟೊಂದು ಬಾಯಿ ತುರಿಸುವಂತದ್ದಿಲ್ಲ. ತುಂಬಾ ಒಳ್ಳೆಯದು. ನೀವು ರೋಡ್ ಸೈಡ್ ಅನ್ನು ಸಿಗುವಂತದ್ದಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ತದಲ್ಲ, ಆ ತರ ಇರುವಂತದ್ದಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಪ್ಪು ಇರುವಂತದ್ದು. ಸೊ ಇದನ್ನ ಬಳಸಿ ಹೇಗೆ ಮಾಡುದು ಅನ್ನೋದನ್ನ ಫ್ರೆಂಡ್ಸ್, ಇದು ಮಳೆಗಾಲದಲ್ಲಿ ಆದ್ರೆ ಎಲ್ಲಿ ಬೇಕು ಅಲ್ಲಿ ಬೆಳೆದಿರುತ್ತೆ. ಬಟ್ ಬೇಸಿಗೆಯಲ್ಲಿ ಅಷ್ಟೊಂದು ಸಿಗಲ್ಲ. ಇದು ಬೆಳೆಸಿದ್ರೆ ಮಾತ್ರ ನಿಮಗೆ ಸಿಗತ್ತೆ. ಅಂದ್ರೆ ಮನೆಯಲ್ಲಿ ಬೆಳೆಸಿದ್ದಾದ್ರೆ ಸಿಗತ್ತೆ. ಓಕೆನಾ. ದೊಡ್ಡ ದೊಡ್ಡ ಎಲೆಗಳಿರುತ್ತೆ, ಇರುತ್ತೆ. ಮನೆ ಕಸ ಅಲ್ಲ, ಇದು ನೆಲದಲ್ಲಿ ಬೆಳೆಯುವಂಥದ್ದು. ಹಾಗೆ ಇದಕ್ಕೆ ಒಂದು 10-15 ಎಲೆಗಳು ಬೇಕಾಗತ್ತೆ. ಡಿಪೆಂಡ್ ಅಪಾನ್ ದೊಡ್ಡದಿರುತ್ತೆ ಚಿಕ್ಕದಿರುತ್ತೆ, ನೋಡಿ ಕೊಯ್ಕೊಳ್ಳಿ. ಹಾಗೆ ನನ್ನ ಗಾರ್ಡನ್ ಅಲ್ಲಿ ಇರುವಂತ ಸಳೆ ಇದೆ, ಸಳೆ ಕೂಡ ಪದಾರ್ಥ ಮಾಡ್ಬೋದು. ಓಕೆನಾ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರದ್ದು ಒಂದು ತಂಬಳಿ ತೋರಿಸ್ತೇನೆ. ಇದೇನು ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನಗೆ ಇದು ಏನು ಗಿಡ ಅಂತ ಹೇಳ್ಬೋದಾ? ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದ್ರ ತೋರಿಸ್ತೇನೆ. ಹಾಗೆ ಇದರ ಬೆನಿಫಿಟ್ ಏನು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಕೆಸುವಿನ ಸೊಪ್ಪಿಗೆ ಮೇನ್ ಬೇಕಾಗಿರುವಂಥದ್ದು ಹುಳಿ ನೀವು ನ್ಯಾಚುರಲ್ ಆಗಿ ಸಿಗುವಂಥದ್ದಂದ್ರೆ ಬಿಂಬುಳಿ. ನಾನು ಬಿಂಬುಳಿನೇ ಬಳಸೋದು. ಸೊ ಹುಣಸೆ ಹಣ್ಣು ಕೂಡ ಹಾಕ್ಬೋದು, ಹುಣಸೆ ಪುಡಿ ಕೂಡ ಹಾಕ್ಬೋದು. ಬಟ್ ನನಗೆ ಸಿಕ್ಕಿದ್ದು ಬೆಂಬುಳಿ ಇತ್ತು, ಸೊ ನಾನು ಅದನ್ನೇ ಯೂಸ್ ಮಾಡಿದೆ. ಇದು ತುಂಬಾ ಹುಳಿ ಇರುತ್ತೆ, ಮತ್ತೆ ಅದಕ್ಕೆ ಕಾಂಬಿನೇಷನ್ ಅಂದ್ರೆ ಇದೇನೆ, ಬಿಂಬುಳಿಯೇ ವೆರಿ ವೆರಿ ಟೇಸ್ಟ್. ಓಕೆನಾ. ಈಗ ಬನ್ನಿ, ಈ ಎಲೆಯನ್ನ ಕ್ಲೀನ್ ಆಗಿ ತೊಳ್ಕೊಬೇಕು. ಬ್ಯಾಕ್ ಸೈಡ್ ಏನಾದ್ರು ಹುಳ ಪಳ ಇದ್ರೆ ತಕ್ಕೋಬೇಕಾಗತ್ತೆ. ಅದನ್ನ ತೆಗೆದಾದ್ಮೇಲೆ ತುಂಬಾ ಚಿಕ್ಕದಾಗಿ ಏನೋ ಕಟ್ ಮಾಡ್ಕೋಬೇಕಾಗಿಲ್ಲ, ಹದವಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಇದನ್ನ ರುಬ್ಬಿ ಮಾಡ್ತಾ ಇದ್ದೇನೆ. ಕೆಲವರು ಏನು ಮಾಡ್ತಾರೆ, ಚೆನ್ನಾಗಿ ಒಂದು 7-8 ವಿಷಲ್ ಅನ್ನ ಕೂಗಿಸ್ಕೊತಾರೆ ಕುಕ್ಕರ್ ಅಲ್ಲಿ ಹಾಕಿ. ಬಟ್ ನಾನು ಕುಕ್ಕರ್ ಅಲ್ಲಿ ಹಾಕಿದ್ರು ಕೂಡ ಇದನ್ನ ಸ್ವಲ್ಪ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಮೇನ್ ಬೇಕಾಗಿರುವಂತದ್ದು ಸ್ನೇಹಿತರೆ, ಇದಕ್ಕೆ ಬೆಳ್ಳುಳ್ಳಿ,
ಫುಲ್ ಒಂದು 10 ರಿಂದ 15 ಪೀಸಸ್ ಬೆಳ್ಳುಳ್ಳಿ ಹಾಕೊಳ್ಳಿ, ಗಾರ್ಲಿಕ್, ಆಮೇಲೆ ಒಣಮೆಣಸನ್ನು ಹಾಕಿದ್ದೇನೆ. ನಿಮಗೆ ಸಿಕ್ಕಿದ್ರೆ ಚಿಕ್ಕ ಮೆಣಸು, ಸೂಜಿ ಮೆಣಸು ಅಂತ ಹೇಳ್ತೀವಿ, ನನಗೆ ಅದು ಸಿಗ್ಲಿಲ್ಲ. ಸೊ ಸೂಜಿ ಮೆಣಸಿಲ್ಲ ಬದಲಿಗೆ ಹಸಿಮೆಣಸು ಕೂಡ ಹಾಕಿಲ್ಲ. ಹಸಿಮೆಣಸು ಅಷ್ಟೊಂದು ಒಳ್ಳೇದಲ್ಲ, ಬೇಕಾದ್ರೆ ಒಂದು ಫ್ಲೇವರ್ಗೆ ಹಾಕ್ಬೋದು. ಉಳಿದಿದ್ದ ಕೆಂಪು ಮೆಣಸನ್ನೇ ಹಾಕಿದ್ದೇನೆ, ರೆಡ್ ಚಿಲ್ಲಿ. ಸೊ 1 ರಿಂದ 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಕಟ್ ಮಾಡಿದ್ದಕ್ಕೆ ನೀರನ್ನು ಹಾಕಿ ಈಗ ಬೇಕಾಗಿರೋ ಐಟಮ್ ಬೆಳ್ಳುಳ್ಳಿ, ಗಾರ್ಲಿಕ್, ಕೆಂಪು ಮೆಣಸು, ಆಮೇಲೆ ರೆಡ್ ಚಿಲ್ಲಿ 10 ರಿಂದ 15, ಕಟ್ ಮಾಡಿರೋ ಬೆಂಬುಳಿ. ಓಕೆ, ಇದಿಷ್ಟನ್ನ ಸೇರಿಸಿ ರುಬ್ಬೇಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಇದನ್ನ ಸ್ನೇಹಿತರೆ ನೀವು 1 ವಾರಗಳ ಕಾಲ ಅಥವಾ 10 ರಿಂದ 15 ದಿನ ಕೂಡ ಇಟ್ಟು ತಿನ್ಬೋದು. ಫಸ್ಟ್ ದಿನಕ್ಕಿಂತ ಇನ್ನು ಹೆಚ್ಚು ಹೆಚ್ಚು ದಿನ ಇಟ್ಟು ತಿಂತೀವಲ್ಲ, ಅದರ ಟೇಸ್ಟೇ ಬೇರೆ ಆಗುತ್ತೆ. ಓಕೆನಾ. ಇದಕ್ಕೆ ಈಗ 1.5 ಸ್ಪೂನ್ ಅಷ್ಟು, 1.5 ಸ್ಪೂನ್ ಸಾಲ್ಟನ್ನು ಹರಳಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ, 20 ರಿಂದ 30 ನಿಮಿಷ ಅಷ್ಟು ಬೇಯಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದು ಈಗ ಬೆಂದಿದೆ. ಸೊಪ್ಪು ಬೇಯಲಿಕ್ಕೆ ಎಷ್ಟೊತ್ತು ಬೇಡ, ಬಟ್ ರುಬ್ತೀವಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಒಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್, ಹಾಫ್ ಎನ್ ಅವರ್ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡಾದ್ಮೇಲೆ ಈಗ ಕೋಲ್ಡ್ ಆದ್ಮೇಲೆ ರುಬ್ಕೊಳ್ಳುವ ಇದನ್ನ. ಕೆಲವರು ಇದನ್ನ ರುಬ್ಬೋಲ್ಲ, ಬೇಯಿಸಿದ ಹಾಗೆ ಮಾಡ್ತಾರೆ. ಹೆಚ್ಚಿನದಾಗಿ ಮಳೆಗಾಲದಲ್ಲಿ ಮಾಡ್ಕೊಂಡು ತಿಂದ್ರೆ ಬಹಳ ಟೇಸ್ಟ್ ಆಗಿರುತ್ತೆ. ಆದ್ರೂ ಕೂಡ ವರ್ಷದಲ್ಲಿ ಒಮ್ಮೆ ಅಥವಾ 2 ಸಲ ಯಾವಾಗ ಕೂಡ ಮಾಡ್ಕೊಂಡು ತಿನ್ಬೋದು. ಕೆಲವು ಸೊಪ್ಪಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಬೆಳೆಸಿದ ಸೊಪ್ಪು ಇದೆಯಲ್ಲ, ಅದು ಒಳ್ಳೆಯದೆ, ಅಂಥದ್ದೇನು ಹೀಟ್ ಆಗುವಂಥದ್ದಲ್ಲ ಅದು. ಹಾಗಾಗಿ ಚೆನ್ನಾಗಿ ರುಬ್ಕೊಳ್ಳಿ. ಈಗ ಎಲ್ಲವನ್ನ ಮಿಕ್ಸ್ ಮಾಡಿದ್ದೇನೆ. ಬೆಳ್ಳುಳ್ಳಿ ಕೂಡ ನಾನು ಬೇಯಿಸುವಾಗಲೇ ಹಾಕಿದ್ದೆ. ಸೊ ನೈಸ್ ಆಗಿ ರುಬ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಓಕೆನಾ. ಎಸ್, ಈಗ ರುಬ್ಬಿ ಆಗಿದೆ. ಈಗ ಮೇನಾಗಬೇಕಾಗಿರುವಂಥದ್ದು ಒಂದು ಒಗ್ಗರಣೆ ಅಷ್ಟೇ. ಒಗ್ಗರಣೆಗೆ ಒಂದು ತೆಂಗಿನೆಣ್ಣೆ, 3 ರಿಂದ 4 ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಸೊ ತೆಂಗಿನೆಣ್ಣೆಗೆ ಒಂದು ಸಾಸಿವೆ ಹಾಕುವ, 1 ಸ್ಪೂನ್ ಅಷ್ಟು ಸಾಸಿವೆ ಹಾಕುವ. ಹಾಗೆ ಬೇಕಾದರೆ ಒಣ ಮೆಣಸನ್ನು ಒಗ್ಗರಣೆಗೆ ಹಾಕೋಬೋದು. ನಾನು ಕೆಲವು ಟೈಮ್ ಒಗ್ಗರಣೆ ಹಾಕೋದಿಲ್ಲ, ಹಾಕೋಬೋದು. ಒಂದು 4 ಕರಿಬೇವಿನ ಸೊಪ್ಪು, ಇದು ಕೂಡ ಆಪ್ಷನಲ್. ಆದರೆ ಎಣ್ಣೆ ಮತ್ತು ಸಾಸಿವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಈಗ ರುಬ್ಬಿರುವಂಥ ಏನು ಗೊಜ್ಜಿದೆಯಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ. ಅದೇ ಮೇನು. ಚೆನ್ನಾಗಿ ಕುದ್ದಾದ್ಮೇಲೆ ಅದು ರೆಡಿಯಾಗಿರುತ್ತೆ, ಊಟಕ್ಕೆ ರೆಡಿಯಾಗಿರುತ್ತೆ. ಸ್ನೇಹಿತರೆ, ಇದನ್ನು ಮಳೆಗಾಲದಲ್ಲೇ ಯಾಕೆ ತಿನ್ನಬೇಕು ಅಂತ ಹೇಳಿದೆ ಅಂದರೆ, ಇದು ಸ್ವಲ್ಪ ಹೀಟ್ ಅಲ್ಲ, ಹಾಗಾಗಿ. ಗೊಜ್ಜು ಚಟ್ನಿ ಹೇಳ್ಬೋದು, ಅಥವಾ ಕರ್ಕಲಿ ಅಂತ ಕೂಡ ಹೇಳ್ತೀವಿ ಮಲೆನಾಡ ಹವ್ಯಕರಲ್ಲಿ. ಇದು ಮೇನು. ಇದು ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ರೆಡಿ, ನೋಡೋಣ ಅನ್ನಕ್ಕೆ ಹೇಗಿರುತ್ತೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಚಪಾತಿಗೆ, ರೊಟ್ಟಿಗೆ ಕೂಡ ಹಾಕೋಬೋದು, ಮತ್ತು ಯಾವಾಗ ಕೂಡ ಮಾಡ್ಕೊ ತಿನ್ಬೋದು. ಸ್ನೇಹಿತರೆ, ವಿಡಿಯೋ ಹೇಗೆ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ, ಬಾಯ್.